ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅನ್ಕೊಳತ್ತೀನಿ ರೀ. ವೆಲ್ಕಮ್ ಟು ಚಾಯ್ ರೆಸಿಪಿ ಚಾನಲ್. ಈಗ ಮಾವಿನ ಹಣ್ಣಿನ ಸೀಸನ್ ಐತಲ್ಲ ರೀ, ಮಾವಿನಕಾಯ್ದು. ಅದಕ್ಕೋಸ್ಕರ ನಾವು ಮಾವಿನಕಾಯಿ ತೊಗೊಂಡೀನಿ ರೀ. ಇದನ್ನು ನಾನೀಗ ಮಾವಿನಕಾಯಿ ಗೊಜ್ಜನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ರೀ. ನೋಡ್ರಿ, 2 ಮಾವಿನಕಾಯಿನ ಮಾಡಿ ತೋರಿಸ್ತೀನಿ. ಅದಕ್ಕೂ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಡೀರಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನೋಡ್ರಿ, ನಾನು ಇಲ್ಲಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಮಾವಿನಕಾಯಿನೆಲ್ಲ ತೊಳೆದು ಒರೆಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ರಿ. ಅದಕ್ಕೆ ಏನೇನು ಬೇಕಂತ ತೋರಿಸ್ತೀನಿ ಬರ್ರಿ. ನೋಡ್ರಿ, ನಾನು ಒಂದು 4ರಿಂದ 5 ಬೆಳ್ಳುಳ್ಳಿನ ಇಟ್ಕೊಂಡಿದ್ದೀನಿ ರೀ. ಅದಕ್ಕಿಲ್ಲಿ ಜೀರಿಗೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ. ಮತ್ತು ಇಲ್ಲಿ ಸ್ವಲ್ಪ ಕರಿಬೇವು ಸೊಪ್ಪನ್ನು ತೊಗೊಂಡಿದ್ದೀನಿ ನೋಡ್ರಿ. ಒಂದು 10ರಿಂದ 12 ತೊಗೊಂಡಿದ್ದೀನಿ ರೀ. ಇವನ್ನೆಲ್ಲ ನೀವು ರೆಡಿ ಮಾಡಿ ಇಟ್ಕೊರಿ. ಅದಕ್ಕೀಗಿಲ್ಲಿ ನಾವು ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ನೋಡ್ರಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ನೋಡಿದ್ರಲ್ರಿ. ನೋಡಿರಿ ಫ್ರೆಂಡ್ಸ್, ಇಲ್ಲೊಂದು ಪಾತ್ರೆ ನಾನು ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ ರೀ. ಅದು ಸ್ವಲ್ಪ ಕಾಯಿಲೆ ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆನ ಹಾಕ್ಕೊಂಡಿದ್ದೀನಿ ನೋಡಿರಿ. ಅದಕ್ಕೆ ಈಗ ನಾನು ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ ರೀ. ಅದು ಸ್ವಲ್ಪ ಚಟಪಟ ಅನ್ಲಿ ರೀ ಫ್ರೆಂಡ್ಸ್. ಅದೀಗ ಚಟಪಟ ಅನ್ನತೈತೆ ರೀ. ಅದಕ್ಕೆ ನಾನೀಗ ಇಟ್ಕೊಂಡಂಥ ಬೆಳ್ಳುಳ್ಳಿನ ಹಾಕ್ಕೊಂಡಿನಿ ನೋಡಿರಿ. ಬೆಳ್ಳುಳ್ಳಿ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ ರೀ. ಬೆಳ್ಳುಳ್ಳಿ ಈ ಟೈಮ್ ಒಳಗೆ ಘಮ ಸ್ಮೆಲ್ ಬರ್ತೈತೆ ನೋಡಿರಿ ಫ್ರೆಂಡ್ಸ್. ಇವಾಗ ನಾವು ಹಾಕ್ಕೊತೀವಲ್ಲ ರೀ, ಆ ಟೈಮ್ ಒಳಗೆ ಅದಕ್ಕೆ ನಾವು ಹೆಚ್ಚಿಟ್ಕೊಂಡಂಥ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ನೋಡಿರಿ. ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಸಾಫ್ಟಾಗಿ ಫ್ರೈ ಆಗಲಿ ರೀ. ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಅದು ಸ್ವಲ್ಪ ಫ್ರೈ ಆಗಲಿ ರೀ ಫ್ರೆಂಡ್ಸ್. ಒಂದು ಸರಿ ಈ ರೆಸಿಪಿನ ಮಾಡ್ಕೊಂಡು ನೋಡಿರಿ, ತುಂಬ ಇಷ್ಟಪಡ್ತೀರಿ. ಮಾವಿನಕಾಯಿ ಒಳಗೆ ವೆರೈಟಿ ರೆಸಿಪಿ ಮಾಡ್ತಾರಲ್ರಿ, ಅದರೊಳಗೆ ನಾನು ಗೊಜ್ಜನ್ನು ಮಾಡಿ ತೋರಿಸಿದ್ದೀನಿ ರೀ. ಒಂದು ಸರಿ ಈ ರೆಸಿಪಿನ ಟ್ರೈ ಮಾಡಿರಿ. ಇದಕ್ಕೆ ಉಪ್ಪು, ಹುಳಿ, ಖಾರ ಮತ್ತು ಸ್ವಲ್ಪ ಸಿಹಿ ಎಲ್ಲ ಈಕ್ವಲ್ ಆಗಿದ್ರೆ ತುಂಬ ಟೇಸ್ಟಾಗಿರ್ತೈತೆ ರೀ. ನೋಡ್ತಿರ್ಬೋದು. ಇವಾಗ ನಾವು ಈ ಟೈಮ್ ಒಳಗೆ ಇದಕ್ಕೆ ಕರಿಬೇವನ್ನ ಆ್ಯಡ್ ಮಾಡ್ಕೊಂಡ್ರಿ. ಫಸ್ಟ್ ಕರಿಬೇವು ಹಾಕಿದ್ರೆ ಅದು ಕಪ್ ಆಗ್ತೈತೆ ರೀ. ಅದಕ್ಕೆ ಆಮೇಲೆ ಹಾಕ್ಕೊಂಡಿದ್ದೀನಿ ನೋಡಿರಿ ಫ್ರೆಂಡ್ಸ್. ಸ್ವಲ್ಪ ಫ್ರೈ ಆಗಲಿ ರೀ. ಫ್ರೈ ಆಗತೈತೆ ನೋಡಿರಿ ಫ್ರೆಂಡ್ಸ್. ಈ ಟೈಮ್ ಒಳಗೆ ನಾವು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ ನೋಡಿರಿ. ಮತ್ತು ನಾನಿಲ್ಲಿ ಮಸಾಲೆ ಖಾರನ ಉಪಯೋಗ ಮಾಡಿದ್ದೀನಿ ರೀ. ಮಸಾಲೆ ಖಾರದ ರೆಸಿಪಿ ಬೇಕಾದ್ರೆ ನನ್ನ ಚಾನಲ್ಗೆ ಹೋಗಿ ಭೇಟಿ ಕೊಡ್ರಿ ಫ್ರೆಂಡ್ಸ್. ಅಲ್ಲಿ ನಾನು ಹಾಕಿದ್ದೀನಿ ರೀ. ಹಾಕಿ ಒಂದು ಸೂಪರಾದ ಮಿಕ್ಸನ್ನು ಕೊಡೋಣ್ರಿ. ಅದು ಕೂಡ ಒಂದು 5 ನಿಮಿಷಗಳ ಕಾಲ ಸ್ವಲ್ಪ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಂಡ್ರಿ ಫ್ರೆಂಡ್ಸ್. ಅದೆಲ್ಲ ಮಿಕ್ಸಾಗಿ ಬೇಯ್ದೈತ್ರಿ. ಈ ಟೈಮ್ ಒಳಗೆ ರೀ ನಾವು ಹೆಚ್ಚಿಟ್ಕೊಂಡಂಥ ಮಾವಿನಕಾಯಿನ ಪೀಸ್ನ ಇದ್ರೊಳಗಡೆ ಹಾಕೊಂಡ್ರಿ. ಮಸಾಲೆ ಒಳಗಡೆ ಹಾಕಿ ಅದನ್ನೊಂದು ಮಿಕ್ಸ್ ಮಾಡ್ಕೊಂಡ್ರಿ. ಮಿಕ್ಸ್ ಮಾಡ್ಕೊಂಡಿದ್ದು ನೋಡಿರಿ ಫ್ರೆಂಡ್ಸ್. ಈ ಥರ ಒಂದು ಮಿಕ್ಸ್ ಮಾಡ್ಕೊರಿ. ಎಲ್ಲದಕ್ಕೂ ಖಾರ ಹತ್ತಬೇಕು ರೀ, ಹಂಗೆ ಮಿಕ್ಸ್ ಮಾಡ್ಕೊರಿ ಫ್ರೆಂಡ್ಸ್. ನೋಡಿರಿ, ಈ ಥರ ಮಿಕ್ಸ್ ಮಾಡ್ಕೊಂಡೇನಿ ರೀ. ಈ ಟೈಮ್ ಒಳಗೆ ನಾವು ಏನು ಇಟ್ಕೊಂಡಿದ್ವಲ್ಲ ರೀ, ಜೀರಿಗೆ ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮತ್ತೆ ಒಂದು ಸರಿ ಮಿಕ್ಸ್ ಕೊಡೋಣ್ರಿ. ಇದೆಲ್ಲ ಸೂಪರ್ ಕಾಂಬಿನೇಷನ್ ಆಗಿರ್ತೈತೆ ರೀ ಫ್ರೆಂಡ್ಸ್. ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಕಿರ್ತೀವಲ್ಲ, ಟೇಸ್ಟ್ ನೋಡಿರಿ ಫ್ರೆಂಡ್ಸ್. ಇವಾಗ ಎಲ್ಲ ಮಿಕ್ಸ್ ಆಗಿದ್ರೆ ಈ ಟೈಮ್ ಒಳಗೆ ನಾವು ಅರ್ಧದಷ್ಟು ಒಂದು ಅರ್ಧ ಇದಿರ್ತೈತಲ್ಲ ರೀ, ಅದನ್ನು ನಾನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ರೀ. ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರಿ, ಸ್ವೀಟ್ ಆಗಲಿ ಅಂತ ಹೇಳಿ. ನೀವು ಬೇಕಿದ್ರೆ ಇಷ್ಟ ಇದ್ರೆ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಕೋಬೋದು. ಅದ್ರ ಬೆಲ್ಲ ಹಾಕ್ಕೊಂಡ್ರೆ ಟೇಸ್ಟ್ ಇರ್ತೈತೆ ರೀ. ಈ ಟೈಮ್ ಒಳಗೆ ನಾನಿಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಯೂಸ್ ಮಾಡೀನಿ ನೋಡಿರಿ ಫ್ರೆಂಡ್ಸ್. ನೋಡ್ತಿರ್ಬೋದು ರೀ, ಕಲ್ಲುಪ್ಪನ್ನು ಹಾಕ್ಕೊಂಡೇನಿ ರೀ. ಹಾಕಿ ಮತ್ತೊಂದು ಮಿಕ್ಸ್ ಕೊಟ್ಕೊಂಡು ಒಂದು ಮಿಕ್ಸನ್ನು ಬೆಲ್ಲ ಎಲ್ಲ ಕರಗಬೇಕಲ್ರಿ, ಬೆಲ್ಲ ಉಪ್ಪು ಎಲ್ಲ, ಅದಕ್ಕೋಸ್ಕರ ಒಂದು ಮಿಕ್ಸನ್ನು ಕೊಡೋಣ್ರಿ. ಚೆನ್ನಾಗಿ ಮಿಕ್ಸನ್ನು ಕೊಟ್ಕೊಂಡೇನಿ ನೋಡಿರಿ ಫ್ರೆಂಡ್ಸ್. ನೋಡ್ತಿರ್ಬೋದು ಎಷ್ಟು ಎಮ್ಮೆ ಕಾಣತೈತಲ್ರಿ, ಬಾಯಿ ಒಳಗೆ ನೀರು ಬರ್ತಿರ್ತೈತಲ್ರಿ. ಎಲ್ಲರಿಗೂ ಏನು ಮಾಡಿದ್ರೆ ತಿನ್ಬೇಕು ನನಗಂತೂ ಭಾಳ ಇಷ್ಟ ನೋಡಿರಿ ಮಾವಿನಕಾಯಿ ಅಂದರೆ. ಮತ್ತು ಅದಕ್ಕೆ ಒಂಚೂರು ಅರ್ಧಕ್ಕಿಂತ ಕಡಿಮೆ ಸ್ವಲ್ಪ ನೀರನ್ನು ಹಾಕೊಂಡು ಲೋ ಫ್ಲೇಮ್ ಒಳಗಿಟ್ಟು ಒಂದು ಸ್ವಲ್ಪ ಅಂದರೆ ಗೊಜ್ಜು ಟೈಪ್ ಆಗಬೇಕಲ್ಲ, ಅದ್ರ ಸೈಡ್ ಡಿಶ್ ಆಗಿ ಸ್ವಲ್ಪ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನು ಸ್ವಲ್ಪ ಇವಾಗೇನು ಬಾಯಿಗೆ ರುಚಿ ಬೇಯಿಸ್ಕೊಂಡ್ರಿ ಅಂಥವ್ರು ಇದನ್ನು ನೀರು ಹಾಕಿ ಎಲ್ಲನೂ ಮಿಕ್ಸ್ ಮಾಡಿಟ್ಕೊಂಡು ತಿನ್ಕೋಬೋದು ರೀ. ಬರ್ರಿ ನೋಡ್ರಿ, ಎಷ್ಟು ಎಮ್ಮಿ ಇನ್ಸ್ಟಂಟಾಗಿ ಮಾಡ್ಕೋಬೋದು ನೋಡಿರಿ. ಈ ಥರ ಉಪ್ಪಿನಕಾಯಿ ಅದನ್ರಿ, ಗೊಜ್ಜರನ್ರಿ, ಇದು ಸೂಪರ್ ಸಖತ್ ಟೇಸ್ಟ್ ಕೊಡ್ತೈತ್ರಿ. ಅನ್ನದ ಜೊತೆ ಅಂದರೂ ಸೂಪರ್ ಆಗ್ತೈತೆ ನೋಡಿರಿ ಫ್ರೆಂಡ್ಸ್. ಈ ಥರ ಗೊಜ್ಜು ಒಮ್ಮೆ ಟ್ರೈ ಮಾಡಿರಿ. ಇದು ಇವಾಗ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು 5 ಮಿನಿಟ್ಸ್ ಮುಚ್ಚಳ ಮುಚ್ಕೊಂಡು ಸ್ವಲ್ಪ
ನೋಡಿರಿ ಫ್ರೆಂಡ್ಸ್, ಫೈನಲಿ ನಮ್ಮ ಮಾವಿನಕಾಯಿ ಗೊಜ್ಜು ರೆಡಿ ಆಗೈತೆ ರೀ. ನೋಡ್ತಿರ್ಬೋದ್ರಿ ಎಷ್ಟು ಎಮ್ಮಿಯಾಗಿ ಕಾಣತೈತೆ ರೀ. ಡಿಲಿಷಿಯಸ್ ಪರ್ಫೆಕ್ಟಾಗಿ ಬಂದೈತೆ ರೀ ಗೊಜ್ಜು. ಈ ರೀತಿಯಲ್ಲಿ ಒಮ್ಮೆ ಟ್ರೈ ಮಾಡಿರಿ ಫ್ರೆಂಡ್ಸ್, ನಿಜವಾಗ್ಲೂ ಖಂಡಿತವಾಗ್ಲೂ ಇಷ್ಟಪಡ್ತೀರಿ ನೋಡಿರಿ. ಬರ್ರಿ ಇದನ್ನು ನಾನು ಸರ್ವ್ ಮಾಡ್ಕೊಂಡು ತೋರಿಸ್ತೀನಿ. ನನ್ನ ಮಗನಿಗೆ ಟೇಸ್ಟ್ ಮಾಡಕ್ಕೆ ಕೊಡ್ತೀನಿ ರೀ, ಅವ ಏನು ಹೇಳ್ತಾನೆ ನೋಡೋಣ ಬರ್ರಿ. ಅಪ್ಪು ಕೈ ಹಿಡಿ ಹಾಂ, ನೋಡಿ ಹೇಳ ಹೆಂಗೈತೆ. ಸೂಪರ್ ಐತೆ ನೋಡಿರಿ ಫ್ರೆಂಡ್ಸ್, ಸೂಪರ್ ಐತಂತ. ಒಮ್ಮೆ ನೀವು ನಿಮಗಿಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಲೈಕ್ ಕೊಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ಫ್ಯಾಮ್ಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಂಡ್ರಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಚಲೋ ನೆಕ್ಸ್ಟ್ ರೆಸಿಪಿ ಸಿಗ್ತೀನಿ ರೀ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಬಾಯ್ ಫ್ರೆಂಡ್ಸ್. ಬಾಯ್.